ಹಾಯ್ ಗೈಸ್, ದಿಸ್ ಇಸ್ ಫ್ರಮ್ ಲ್ಯಾಬ್ ಇನ್ ಕನ್ನಡ. ಏನು ನೋಡ್ತಾ ಇದ್ದರೆ ಇವತ್ತು ಮೈಕ್ರೋಬಯಾಲಜಿಲಿ ಇಮ್ಯುನಾಲಜಿಲಿ ಇಂಟ್ರೊಡಕ್ಷನ್ ಟು ಇಮ್ಯುನಾಲಜಿ. ಸೊ ಸಿಂಪಲ್ ಆಗಿದೆ ಇದು. ಫಸ್ಟ್ ಆಫ್ ಆಲ್, ಇಮ್ಯುನಾಲಜಿ ಅಂದರೆ ಏನು? ಡಿಫೈನ್ ಇಮ್ಯುನಾಲಜಿ. ಇಮ್ಯುನಾಲಜಿ is a branch of medical science or microbiology that deals with the study of immune system and immune response of the body against the antigen. ಸೊ ಯಾವುದೇ ಒಂದು ಫಾರಿನ್ ಆ್ಯಂಟಿಜನ್ ಇರ್ಬೋದು, ಅಥವಾ ಒಂದು ಬ್ಯಾಕ್ಟೀರಿಯಾ, ವೈರಸಸ್, ಎನಿ ಆರ್ಗ್ಯಾನಿಸಮ್ಸ್ ಏನಾದರೂ ನಮ್ಮ ಸ್ಕಿನ್ ಮುಖಾಂತರ ಆಗಲಿ, ಇಲ್ಲ ಗಾಳೀಲಿ ಉಸಿರಾಡ್ತೀವಲ್ಲ ಅದ್ರ ಮುಖಾಂತರ ಆಗಲಿ, ಇಲ್ಲ ಬಾಯಿಂದ ಆಗಲಿ, ಡೈರೆಕ್ಟ್ ಇಂಜೆಕ್ಷನ್ ಈ ಥರ ಏನಾದರೂ ಎಂಟರ್ ಆದರೆ, ಸೊ ಅಲ್ಲಿ ಇನ್ಫೆಕ್ಷನ್ ಏನಾದರೂ ಕಾಸ್ ಆದರೆ ಅಲ್ಲಿಗೆ ನಮ್ಮ ಬಾಡಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ ಥ್ರೂ ಇಮ್ಯೂನ್ ಸಿಸ್ಟಮ್. ಸೊ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆದಾಗ ಆ್ಯಂಟಿಬಾಡಿ ರಿಯಾಕ್ಷನ್ ಆಗಿ, ಸೊ ಆ್ಯಂಟಿಬಾಡಿ ಏನಿರುತ್ತೆ ಅದು ಆ್ಯಂಟಿಜನ್ನ ಕಿಲ್ ಮಾಡಿಬಿಟ್ಟು ನಮಗೆ ಹುಷಾರು ಮಾಡುತ್ತೆ. ಸೊ ಇದು ಡೆಫಿನೇಷನ್ನು. ಇಮ್ಯೂನ್ ಸಿಸ್ಟಮ್ ಇಸ್ ಎ ಡಿಫೆನ್ಸ್ ಮೆಕ್ಯಾನಿಸಮ್ ಆಫ್ ದಿ ಬಾಡಿ, ಪ್ರೊಟೆಕ್ಟ್ ಅಗೇನೆಸ್ಟ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್, ಫಾರಿನ್ ಸಬ್ಸ್ಟೆನ್ಸಸ್ ಆ್ಯಂಡ್ ಟ್ಯೂಮರ್ ಸೆಲ್ಸ್. ಈವನ್ ಕ್ಯಾನ್ಸರಸ್ ಸೆಲ್ಸ್ಗೂ ಕೂಡ ಕೆಲವೊಂದು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಫಂಕ್ಷನ್ಸ್ ಆಫ್ ಇಮ್ಯೂನ್ ಸಿಸ್ಟಮ್: ಡಿಫೆನ್ಸ್ ಅಗೇನೆಸ್ಟ್ ದ ಇನ್ಫೆಕ್ಷನ್ಸ್. ಸೊ ಇನ್ಫೆಕ್ಷನ್ಸ್ ಏನಾದರೂ ಆದರೆ ಅದರ ಮುಖಾಂತರ ಡಿಫೆನ್ಸ್ ಮಾಡುತ್ತೆ. ರೆಕಗ್ನೈಸೇಷನ್ ಆಫ್ ದಿ ಸೆಲ್ಫ್ ಆ್ಯಂಡ್ ನಾನ್ ಸೆಲ್ಫ್. ಸೊ ಈಗ ಕೆಲವೊಂದು ಸಲ ಆಟೋ ಇಮ್ಯುನೋ ಡಿಸೀಸಸ್ಸು ಅಂತೇಳಿ ಕೆಲವೊಂದು ಕೇಳಿರ್ತೀರ, ಅಥವಾ ಕೆಲವೊಂದು ಬಾರಿ ಕೆಲವೊಂದು ಬ್ಲಡ್ ಟೆಸ್ಟ್ ಬರೀತಾರೆ, ಕೂಮ್ಸ್ ಟೆಸ್ಟು, ಇಂಡೈರೆಕ್ಟ್ ಕೂಮ್ ಟೆಸ್ಟು, ಅವನ್ನೆಲ್ಲ ಆಟೋ ಆಂಟಿಬಾಡೀಸ್ ಇದೆಯೋ ಅಂತದಕ್ಕೆ ಡಿಟೆಕ್ಟ್ ಮಾಡೋದಕ್ಕೆ ಮಾಡ್ತಾರೆ. ಅಂದರೆ ನಮ್ಮಲ್ಲೇ ಕೆಲವೊಂದು ಇರ್ತಕ್ಕಂಥ ಇದಕ್ಕೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಇದಕ್ಕಿದ್ದಂತೆ. ಸೊ ಆ ಥರ ಏನಾದರೂ ಆಗ್ತಿದೆಯಾ ಅಂತ ಹೇಳಿ ನೋಡೋದಕ್ಕೆ. ಸೊ ಅದು ರೆಕಗ್ನೈಸ್ ಮಾಡೋ ಕೇಪಬಿಲಿಟಿ ಹೊಂದಿರಬೇಕು ಇಮ್ಯೂನ್ ಸಿಸ್ಟಮಲ್ಲಿ. ಸೊ ಸೆಲ್ಫ್ ಯಾವುದು, ಹೊರಗಡೆಯಿಂದ ಬಂದಿರತಕ್ಕಂಥ ಫಾರಿನ್ ಆ್ಯಂಟಿಜನ್ ಯಾವುದು ಅಂತೇಳಿ. ರಿಮೂವಲ್ ಆರ್ ಡ್ಯಾಮೇಜ್ ಆರ್ ಆಫ್ ದ ಅಬ್ನಾರ್ಮಲ್ ಸೆಲ್ಸ್ ಆ್ಯಂಡ್ ಇಮ್ಯೂನ್ ಮೆಮೊರಿ. ಈಗ ಲೈಕ್ ಇಮ್ಯೂನ್ ಮೆಮೊರಿ ಅಂದರೆ ವ್ಯಾಕ್ಸಿನ್ ಹಾಕಿಸ್ಕೊಂಡಿರ್ತೀವಲ್ಲ ನಾವು, ಸೊ ಅದೇದೋ ಒಂದು ಇದು ಬ್ಯಾಕ್ಟೀರಿಯಾ ಆಗಿರಲಿ, ವೈರಸ್ ಆಗಿರಲಿ, ಅದ್ರ ಜೊತೆ ಇನ್ಯಾಕ್ಟಿವ್ ಫಾರ್ಮ್ ಆಫ್ ಆ್ಯಂಟಿಜನ್ನ ಇಂಜೆಕ್ಷನ್ ಮಾಡ್ಕೊಂಡಿರ್ತೀವಿ ನಾವು. ಸೊ ನಮ್ಗೆ ಇಂಜೆಕ್ಷನ್ ಮುಖಾಂತರ ಅವ್ರು ಕೊಟ್ಟಿದ್ದಾಗ ಅದ್ರ ಎಗೇನೆಸ್ಟು ನಮಗೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಅವರು ನಮ್ಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಹೋದಾಗ ಹೇಳ್ತಾರೆ, ಸೊ ಜ್ವರ ಬರ್ಬೋದು, ಮೈಕೈ ನೋವು ಆಗ್ಬೋದು, ಏನಾದರೂ ರಿಯಾಕ್ಷನ್ ಆಗ್ಬೋದು, ಏನೂ ಆದ್ರೂ ಯಾವುದೇ ಟ್ಯಾಬ್ಲೆಟ್ಸ್ ಏನು ತಗೊಳಕ್ಕೆ ಹೋಗಬೇಡಿ. ಸೊ ನಾವೊಂದು ವ್ಯಾಕ್ಸಿನ್ ಹಾಕಿಸ್ಕೊಂಡಾಗ ಆ ವ್ಯಾಕ್ಸಿನ್ ಕಿಲ್ಡು ಅಥವಾ ಇನ್ಯಾಕ್ಟಿವ್ ಫಾರ್ಮ್ ಆಫ್ ವೈರಸ್ ಆ್ಯಂಟಿಜನ್ ಏನಿರುತ್ತೆ ಅದನ್ನೇ ಡೈರೆಕ್ಟ್ ನಾವು ಇಂಜೆಕ್ಷನ್ ಮಾಡಿಸ್ಕೊತೀವಿ. ಅದರಿಂದ ಏನು ಹಾರ್ಮ್ಫುಲ್ನೆಸ್ ಇರೋದಿಲ್ಲ. ಅದರಲ್ಲಿರ್ತಕ್ಕಂಥ ಅಷ್ಟು ಇದನ್ನು ತೆಗ್ದಿರ್ತಾರೆ ಸ್ವಲ್ಪ ಮಟ್ಟಿಗೆ, ಅಂದರೆ ನಮ್ಮ ಬಾಡಿನಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋ ಮಟ್ಟಿಗೆ ಮಾತ್ರ ಅದರಲ್ಲಿ ಆ್ಯಂಟಿಜೆನಿಸಿಟಿ ಬಿಟ್ಬಿಟ್ಟು ಅದನ್ನು ನಮ್ಮ ಬಾಡಿಗೆ ಇಂಜೆಕ್ಷನ್ ಮಾಡಿದ್ರೆ ನಮ್ಮ ಬಾಡಿನಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಪ್ರೊಡ್ಯೂಸ್ ಆದಂಥ ಆ್ಯಂಟಿಬಾಡೀಸು ಮುಂದೆ ಏನಾದರೂ ಅದೇ ಇನ್ಫೆಕ್ಷನ್ ನಮ್ಗೆ ಆಗಿದ್ರೆ ಎಗೇನೆಸ್ಟ್ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರುತ್ತಲ್ಲ ಆಲ್ರೆಡಿ, ಅದು ಮೆಮೊರಿಲಿ ಉಳ್ಕೊಂಡಿರುತ್ತೆ, ಡೈರೆಕ್ಟು ಅದೇ ಇನ್ಫೆಕ್ಷನ್ ಆದರೆ ಈಗ ಹೊಡೆದೋಡಿಸುತ್ತೆ. ಎಕ್ಸಾಕ್ಟ್ಲಿ ಕೋವಿಡ್-19 ಹಂಗೆ ಇರೋದೀಗ. ಎಲ್ಲರೂ ವ್ಯಾಕ್ಸಿನ್ ತೊಗೊಂಡಿದ್ದೀವಿ, ಸೊ ಅದೇ ವ್ಯಾಕ್ಸಿನ್ ಇದೆ, ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರುತ್ತೆ. ಮತ್ತು ಏನಾದರೂ ನಮ್ಗೆ ಕೊರೋನಾ ಸೋಂಕು ಕಾಣಿಸ್ಕೊಂಡ್ರೆ ಡೆಫಿನೆಟಾಗಿ ಆ್ಯಂಟಿಬಾಡೀಸು ಕೊರೋನಾ ವಿರುದ್ಧ ಫೈಟ್ ಮಾಡ್ಕೊಳುತ್ತೆ. ಇದು ಇನ್ನೇಟ್ ಮೆಮೊರಿದು. ಇಮ್ಯೂನ್ ಸಿಸ್ಟಮ್ ಓವರ್ವ್ಯೂ ನೋಡೋದಾದರೆ, ಇನ್ನೇಟ್ ಇಮ್ಯುನಿಟಿ ಅದು ಫಸ್ಟ್ ಲೈನು. ಅಂದರೆ ಈಗ ಅದಕ್ಕೇನು ಯಾರೋ ಒಬ್ಬರು ಬಂದರು, ಆ್ಯಂಟಿಜನ್ ಬಂತು ಬಾಡಿ ಒಳಗಡೆ, ಥ್ರೂ ಸ್ಕಿನ್ ಮುಖಾಂತರನೆಲ್ಲ ಕಟ್ಟಾಗಿತ್ತು, ಅಲ್ಲಿಂದ ಏನೋ ಒಂದು ಬಂತು. ಸೊ ಬಂತು, ಅದೇನೋ ಬಂತಲ್ಲ ಅಂತ ಹೇಳ್ಬಿಟ್ಟು ಬಾಡಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಸ್ಟಿಮ್ಯುಲೇಟ್ ಮಾಡಿದ ತಕ್ಷಣ ಫಸ್ಟ್ ಲೈನ್ ಅಂದರೆ ಸೀದಾ ಹೋಗುತ್ತೆ, ಏನೂ ನೋಡೋಲ್ಲ, ಸುಮ್ಮನೆ ಕಿಲ್ ಮಾಡಿ ಬಂದ್ಬಿಡುತ್ತೆ. ಸೊ ಅದು ಇನ್ನೇಟ್ ಇಮ್ಯುನಿಟಿ, ಫಸ್ಟ್ ಲೈನ್ ಆಫ್ ಇದು. ನೆಕ್ಸ್ಟು ಅಡಾಪ್ಟಿವ್ ಇಮ್ಯುನಿಟಿ. ಸೊ ಇದೇನಿದೆ ಅಡಾಪ್ಟಿವ್ ಇಮ್ಯುನಿಟಿ, ಇದು ಎಕ್ಸಾಕ್ಟು ಬಂದಿರೋದು ಯಾವ ಆ್ಯಂಟಿಜನ್ ಅಂತ ನೋಡ್ಕೊಳುತ್ತೆ. ಈಗ ಲೈಕ್ ಕೊರೋನಾ ಬಂದಿದೆ ಅಂದರೆ ಕೊರೋನಾಗೆ ಸ್ಪೆಸಿಫಿಕ್ ಆಗಿರೋ ಆ್ಯಂಟಿಬಾಡೀಸ್ನೇ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಸ್ಪೆಸಿಫಿಕ್ ಆಗಿರೋ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿ ಅದು ಕಿಲ್ ಮಾಡುತ್ತೆ. ಸೊ ಇದು ಅಡಾಪ್ಟಿವ್ ಇಮ್ಯುನಿಟಿದು. ಇನ್ನೇಟ್ ಇಮ್ಯುನಿಟಿ ಹೊಡೆದ ಬಂದ ಮುಗೀತು. ಅಡಾಪ್ಟಿವ್ ಇಮ್ಯುನಿಟಿ ಅಲ್ಲ, ಇವನೇ ಬಂದಿದ್ದಾನೆ, ಇವನಿಗೆ ನಾನು ಇಂಥವ್ರನ್ನೇ ಕಳಿಸಿದ್ರೆ ಅವ್ನು ಹೊಡೆದಾಕ ಬರ್ತಾನೆ, ಆವಾಗ ಅದು ಸ್ಪೆಸಿಫಿಕ್ ಆಗೋಗುತ್ತೆ. ಟೈಪ್ಸ್ ಆಫ್ ಇಮ್ಯುನಿಟಿ. ಇನ್ನೇಟ್ ಇಮ್ಯುನಿಟಿನಲ್ಲಿ ನ್ಯಾಚುರಲು, ನಾನ್ ಸ್ಪೆಸಿಫಿಕ್ಕು.
ಇನ್ನೇಟ್ ಇಮ್ಯುನಿಟಿ ನ್ಯಾಚುರಲ್ ಆಗಿರುತ್ತೆ, ನಾನ್ ಸ್ಪೆಸಿಫಿಕ್ಕು, ಏನದು ಸ್ಪೆಸಿಫಿಕ್ಸಿಟಿ ಏನಿರಲ್ಲ ಅದಕ್ಕೆ, ಪ್ರೆಸೆಂಟ್ ಹುಟ್ಟಿದಾಗಿಂದನೇ ಇರುತ್ತೆ. ಇನ್ನು ಅಡಾಪ್ಟಿವ್ ಇಮ್ಯುನಿಟಿ ಆದರೆ ಹೇಳೋದಂತಲೇ ಅಕ್ವೈರ್ಡ್ ಮತ್ತು ಸ್ಪೆಸಿಫಿಕ್ ಆ್ಯಸ್ ಮೆಮೊರಿ. ಸೊ ಲೈಕ್ ವ್ಯಾಕ್ಸಿನ್, ಅಡಾಪ್ಟಿವ್ ಇಮ್ಯುನಿಟಿಗೆ ವ್ಯಾಕ್ಸಿನ್ ಎಕ್ಸಾಂಪಲು. ಸೊ ಅಕ್ವೈರ್ಡ್ ಮಾಡ್ಕೊಂಡಿರ್ತೀವಿ, ಅದು ಸ್ಪೆಸಿಫಿಕ್ ಆಗಿರುತ್ತೆ ಮತ್ತು ಮೆಮೊರಿ ಕೂಡ ಅದು ಇದು ಮಾಡುತ್ತೆ. ಸೆಲ್ಸ್ ಆಫ್ ಇಮ್ಯೂನ್ ಸಿಸ್ಟಮ್, ಲಿಂಫೋಸೈಟಲ್ಲಿ ಟಿ ಸೆಲ್, ಬಿ ಸೆಲ್ ಆ್ಯಂಡ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಇಷ್ಟು ಬರುತ್ತೆ. ಇದರಲ್ಲಿ ಟಿ ಸೆಲ್ಲು, ಬಿ ಸೆಲ್ಲು, ನ್ಯಾಚುರಲ್ ಕಿಲ್ಲರ್ ಸೆಲ್ ಮೂರು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟೇ. ಟಿ ಸೆಲ್ 5 ಮಾರ್ಕ್ಸಿಗೆ ಕೇಳಿರ್ತಾರೆ ರೆಗ್ಯುಲರಾಗಿ, ನ್ಯಾಚುರಲ್ ಕಿಲ್ಲರ್ ಸೆಲ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ಫ್ಯಾಗೋಸೈಟಿಕ್, ನ್ಯೂಟ್ರೋಫಿಲ್ ಮತ್ತು ಮ್ಯಾಕ್ರೋಫೇಜಸ್, ಆ್ಯಂಟಿಜೆನ್ ಪ್ರೆಸೆಂಟಿಂಗ್ ಸೆಲ್ಸ್ ಇವೆಲ್ಲ ಇಮ್ಯೂನ್ ಸೆಲ್ಸು. ಆರ್ಗನ್ಸ್ ಆಫ್ ಇಮ್ಯೂನ್ ಸಿಸ್ಟಮ್, ಸೊ ಪ್ರೈಮರಿ ಆರ್ಗನ್ಸ್ ಬಂದ್ಬಿಟ್ಟು ಬೋನ್ ಮ್ಯಾರೋ. ಸೊ ನಮ್ಮದೆಲ್ಲ ಬಾಡಿನಲ್ಲಿ ಇರ್ತಕ್ಕಂಥ ಸೆಲ್ಸು ಪ್ರೊಡ್ಯೂಸ್ ಆಗೋದು ಬೋನ್ ಮ್ಯಾರೋದಲ್ಲಿ ಆಲ್ಮೋಸ್ಟು. ಸೊ ಮೇಜರ್ ಅಲ್ಲಿಗೆ ಹೆಮೆಟೋಪೋಯಿಸಿಸ್ ಅಥವಾ ಪ್ರೋಜಿನೇಟರ್ ಸೆಲ್ಸ್ ಅಂದರೆ ಯಾರು ಇರ್ತಾರೆ ಫಸ್ಟ್ ಸೆಲ್ಸು, ಅದೆಲ್ಲ ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಫರ್ದರ್ ಥೈಮಸ್ಸು ಮತ್ತು ಲಿಂಫ್ ನೋಡು, ಸ್ಪ್ಲೀನು, ಮಾಲ್ಟಲ್ಲಿ ಈ ಕಡೆ ಎಲ್ಲ ಡೆವಲಪೇಷನ್ ಆಗುತ್ತೆ ಕೆಲವೊಂದು ಸೆಲ್ಸ್ಗಳು. ಇನ್ನು ಕೆಲವೊಂದು ಅಲ್ಲೇ ಬೆಳೆದು ಅಲ್ಲೇ ಡೆವಲಪ್ ಆಗುತ್ತೆ. ಎಕ್ಸಾಂಪಲ್ ಬಿ ಸೆಲ್ಲು. ಇನ್ನು ಟಿ ಲಿಂಫೋಸೈಟ್ ಬಂದುಬಿಟ್ಟು ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆದ್ರೂ ಥೈಮಸಲ್ಲಿ ಡೆವಲಪ್ ಆಗಿ ಲಿಂಫೋಸೈಟಲ್ಲಿ ಉಳಿಯುತ್ತೆ, ಅದಕ್ಕೆ ಟಿ ಲಿಂಫೋಸೈಟ್. ಸೊ ಈ ಥರ ಬಿ ಫಾರ್ ಬೋನ್ ಮ್ಯಾರೋ, ಟಿ ಫಾರ್ ಥೈಮಸ್, ಸಿಂಪಲ್. ಮಾಲ್ಟ್ ಅಂದರೆ ಮ್ಯೂಕೋಸ್ ಅಸೋಸಿಯೇಟೆಡ್ ಲಿಂಫೋಸೈಟಿಕ್ ಸೆಲ್ಸ್. ಇಂಪಾರ್ಟೆನ್ಸ್ ಆಫ್ ಇಮ್ಯುನಾಲಜಿ. ಸೊ ಇಮ್ಯುನಾಲಜಿ ಏನೇನು ಇಂಪಾರ್ಟೆನ್ಸ್ ಅಂದರೆ ಎಲ್ಪ್ ಟು ಅಂಡರ್ಸ್ಟ್ಯಾಂಡಿಂಗ್ ಇನ್ಫೆಕ್ಷಿಯಸ್ ಡಿಸೀಸಸ್. ಸೊ ಯಾವ್ಯಾವ ಡಿಸೀಸಸ್ಗೆ ಯಾವ್ಯಾವ ಥರ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ ಅಂತ. ವ್ಯಾಕ್ಸಿನೇಷನ್ ಡೆವಲಪ್ಮೆಂಟ್ಗಿರ್ಬೋದು, ವ್ಯಾಕ್ಸಿನೇಷನ್ ಇಷ್ಟು ಕೊಡ್ಬೋದು, ಇಷ್ಟೇ ಡೋಸ್ ಕೊಡಬೇಕು, 3 ಡೋಸು, ಈಗ ಫಸ್ಟು ಸೆಕೆಂಡು ಬೂಸ್ಟರ್ ಡೋಸು ಈ ಥರ ಕೊಡಬೇಕಂತೇಳಿ. ನೆಕ್ಸ್ಟು ಆಟೋ ಇಮ್ಯುನೋ ಡಿಸೀಸ್ ಏನಾದರೂ ಇದೆಯಾ ಅಂತೇಳಿ ಡಯಾಗ್ನೋಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಕ್ಯಾನ್ಸರ್ ಇಮ್ಯುನೋಥೆರಪಿ ಮಾಡೋದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಎಸ್ಪೆಷಲಿ ಈಗ ತುಂಬ ಕ್ಯಾನ್ಸರ್ ಸ್ಪ್ರೆಡ್ ಆಗ್ತಿದೆ, ಸೊ ಅದಕ್ಕೂ ಇಮ್ಯುನಾಲಜಿ ಬೇಕು. ಅದರಲ್ಲಿ ಮೊನೋಕ್ಲೋನಲ್ ಆ್ಯಂಟಿಬಾಡೀಸು ಇವೆಲ್ಲ ಇನ್ನೂ ಬರುತ್ತೆ. ಕನ್ಕ್ಲೂಷನ್, immunology is essential for understanding body defense mechanism for basis of the diagnosis, prevention and treatment of the diseases. ಸೊ ಇಷ್ಟು ಏನಿದೆ ಇಮ್ಯುನಾಲಜಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದರಲ್ಲಿ ಏನೇನು ಕ್ವಶನ್ ಕೇಳಿದರೆ ಇಮ್ಯುನಾಲಜಿ ಟಾಪಿಕಲ್ಲಿ ಅಷ್ಟು ನೋಡಿಕೊಂಡು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.